ಈರಣ್ಣ ಶಿರಗಾವಿ ರವರ ವಯೋನಿವೃತ್ತಿಯ ಕಾರ್ಯಕ್ರಮ ಅಲ್ಲಮ ಪ್ರಭು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ ಸಮಾರಂಭ ಶುಕ್ರವಾರ ದಿನಾಂಕ 4ರಂದು ಜರುಗಿತು. ಹಿರಿಯ ಗುರುಗಳಾದ ಈರಣ್ಣ ಶಿರಗಾವಿ ಅವರು ಸುಮಾರು 37 ವರ್ಷ 8 ತಿಂಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದುವಾಗ ಅವರ ಹಳೆಯ ವಿದ್ಯಾರ್ಥಿಗಳ ಬಳಗ, ಎಸ್ಡಿಎಂಸಿ ಸದಸ್ಯರು, ಚಿಂಚಣಿ ಗ್ರಾಮದ ಗಣ್ಯರು, ಜೊತೆಗೆ ಅವರು ಸೇವೆ ಮಾಡಿದ ರಾಯಬಾಗ್ ತಾಲೂಕಿನ ನಿಲಜಿ ಗ್ರಾಮದ ಜನರು ಹಾಗೂ ಆಡಿ ಮತ್ತು ಕಾಗ್ಯಾಗೋಳಮರಡಿ ಶಾಲೆಯ ವಿದ್ಯಾರ್ಥಿ ಬಳಗ ಆಗಮಿಸಿ ತುಂಬು ಹೃದಯಪೂರ್ವಕವಾಗಿ ಬೀಳ್ಕೊಟ್ಟರು. ಈರಣ್ಣ ಶಿರಗಾವಿ ಗುರುಗಳು ಭಾರತೀಯ ಸೇನೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಹಾಗೂ ಅವರು ಕಲಿಸಿದ ಪಾಠ ಪ್ರವಚನದ ತುಣುಕುಗಳನ್ನು ಹೇಳುತ್ತಾ ಮಾತಿನ ಕೌಶಲ್ಯ, ವರ್ಣನೆಯ ಶೈಲಿ, ಜೊತೆಗೆ ಶಿಸ್ತಿನ ಸಿಪಾಯಿಗಳೆಂದು ವರ್ಣಿಸಿ ಬೀಳ್ಕೊಡುವ ಪ್ರಸಂಗ ಎಲ್ಲರ ಕಣ್ಣುಗಳನ್ನು ಆನಂದ ಭಾಷ್ಪಗಳಿಂದ ಒದ್ದೆ ಮಾಡುವಂತಿದ್ದು, ನಿಜಕ್ಕೂ ಆತ್ಮೀಯ ಗುರುಗಳ ಬೀಳ್ಕೊಡುಗೆ ತುಂಬಾ ಹೃದಯಸ್ಪರ್ಶಿಯಾಗಿ ನಡೆದದ್ದು ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಸ್ವಾಮಿಗಳು ವಹಿಸಿದ್ದರು. ಗುರುಗಳ ಸೇವೆ ಅಲ್ಲಮಪ್ರಭು ಶಾಲಾ ಮಟ್ಟದಲ್ಲಿ ನಡೆಸುವ ಕಾರ್ಯಕ್ರಮದ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತನಾಡಿ, ಇಂತಹ ಶಿಷ್ಯ ಬಳಗವನ್ನು ಸೃಷ್ಟಿಸಿದ್ದು ನಿಜಕ್ಕೂ ಗುರುಗಳ ಸೇವೆಗೆ ಹಿಡಿದ ಕೈಗನ್ನಡಿ ಎಂಬಂತೆ ಭಾಸವಾಯಿತು ಎಂಬ ಮಾತನ್ನು ಆಶೀರ್ವಚನದಲ್ಲಿ ಹೇಳಿದರು. ಶಾಲೆಯ ಪ್ರಧಾನ ಗುರುಗಳಾದ ಅನಿಲ್ ದೀಪಂಕರ್ ಗುರುಗಳು ಮತ್ತು ಗುರುಮಾತೆಯರು ತುಂಬಾ ಚಟುವಟಿಕೆಯಿಂದ ಪಾಲ್ಗೊಂಡು ಬೀಳ್ಕೊಟ್ಟ ಸನ್ನಿವೇಶ ತುಂಬಾ ಚೆನ್ನಾಗಿತ್ತು. ಈ ಸಮಯದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಕರೆಪ್ಪಗೋಳ್ ಹಾಗೂ ಸದಸ್ಯರು, ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್ ಪಾಟೀಲ್, ನಿಲಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಾಳಗೌಡ ಪಾಟೀಲ್, ಸಿದ್ದು ಮಗದುಂ, ಸಮೀಪದ ಕೋಥಳಿ, ಖಡಕ್ಲಾಟ್, ಹಂದ್ಯಾನವಾಡಿ ಗ್ರಾಮಸ್ಥರು, ನಿಪ್ಪಾಣಿಯ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಗಡಿನಾಡು ಕನ್ನಡ ಬಳಗ ಸದಸ್ಯರು, ಗುರುಮಾತೆಯರಾದ ಎನ್ಎಂ ಕುಲಕರ್ಣಿ, ದೇಶಪಾಂಡೆ ಗುರುಮಾತೆಯರು, ಲೋಕರೆ ಗುರುಮಾತೆಯರು, ಪಾಟೀಲ್ ಗುರುಮಾತೆಯರು ಹಾಗೂ ಉಪಾಧ್ಯಾಯ ಗುರುಗಳು, ಬನ್ನೆ ಗುರುಗಳು, ಖೋತ್ ಗುರುಗಳು, ಪಾಟೀಲ್ ಗುರುಗಳು, ಎನ್ಎಸ್ ಕಾಂಬಳೆ ಗುರುಗಳು, ಪ್ರಥಮ ದರ್ಜೆ ಗುಮಾಸ್ತರು, ಅಡುಗೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಗುರುಗಳು ನಿರೂಪಿಸಿದರು. ಪರಿಚಯ. ಇವರು 1964ರಲ್ಲಿ ಹುಬ್ಬಳ್ಳಿಯಲ್ಲಿ ತಂದೆ ಮಹಾದೇವ, ತಾಯಿ ಕಮಲ ದಂಪತಿಗಳಿಗೆ ಜನಿಸಿದರು. ತಮ್ಮ ಪ್ರಾಥಮಿಕ ಹಂತದ ಶಿಕ್ಷಣವನ್ನು 1ರಿಂದ 4ನೇ ತರಗತಿಯವರೆಗೆ ಯಾದವಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, 5ರಿಂದ 6ನೇ ತರಗತಿಯನ್ನು ಮಾದರಿ ಶಾಲೆ ನಿಪ್ಪಾಣಿಯಲ್ಲಿ ಮುಗಿಸಿದರು ಹಾಗೂ ತಮ್ಮ ಪ್ರೌಢ ಶಿಕ್ಷಣವನ್ನು 8ರಿಂದ 10ನೇ ತರಗತಿಯನ್ನು ನಿಪ್ಪಾಣಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಹಾಗೂ ಟಿಸಿಎಚ್ ಪದವಿಯನ್ನು ಹುಬ್ಬಳ್ಳಿಯಲ್ಲಿಯೇ ಪೂರ್ಣಗೊಳಿಸಿ ಶಿಕ್ಷಕ ವೃತ್ತಿಗೆ ಅರ್ಹವಾದ ಶಿಕ್ಷಣವನ್ನು ಮುಗಿಸಿದರು. ಮುಂದಿನ ಪದವಿ ಶಿಕ್ಷಣವನ್ನು ನಿಪ್ಪಾಣಿಯ ಕೆಎಲ್ಇ ಸಂಸ್ಥೆಯ ಜಿಐ ಬಾಗೇವಾಡಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಇವರ ಪದವಿ ಮುಗಿದ ನಂತರ 1988ರಲ್ಲಿ ಪ್ರಾದೇಶಿಕ ಸೇನೆಯಲ್ಲಿ ಸೇರಿ ಸುಮಾರು 9 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಸೇನೆಯಿಂದ ತಾತ್ಕಾಲಿಕ ಬಿಡುಗಡೆಗೊಂಡು ರಾಜಸ್ಥಾನದ ಜಟಾರ್ಮೇಯರ್ದಿಂದ ನೇರವಾಗಿ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಹೊಂದಿದರು. ಎತ್ತಾಗಿ ತೊತ್ತಾಗಿ ಹಿತ್ತಲ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಿರು ಸರ್ವಜ್ಞ ಎಂಬ ಸರ್ವಜ್ಞನ ಒಂದು ವಚನವನ್ನು ತಮ್ಮ ಮುಂದೆ ಹೇಳುತ್ತಾ, ಇವತ್ತೆಲ್ಲ ಗುರುಗಳ ಈ ಒಂದು ನಿವೃತ್ತ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೇವೆ. ವಿಶೇಷವಾಗಿ ನನ್ನ ಎಲ್ಲ ಸಹಪಾಠಿಗಳಿಗೆ ಒತ್ತನ್ನು ನೀಡುತ್ತಾ ಹೇಳ್ತೀನಿ, ನಾವೆಲ್ಲರೂ ಇವತ್ತು ಇಲ್ಲಿ ಆಗಮಿಸಿದ್ದೀವಿ. ಆದರೆ ಯಾವ ಪಟ್ಟದಿಂದ ಎಂದರೆ ಮಾಜಿ ವಿದ್ಯಾರ್ಥಿನಿಯರು ಎಂಬ ಪಟ್ಟದಿಂದ. ಈ ಒಂದು ಹೈಸ್ಕೂಲ್ಗೆ ನಮ್ಮ ಒಂದು ಸಂಬಂಧ ಆಫಿಷಿಯಲ್ ಆಗಿ ಮಾಜಿ ಅಂತ ಇದ್ರೂ ಕೂಡ ಈ ಒಂದು ನಮ್ಮ ಗುರುಗಳ ಜೊತೆಗಿರುವ ನಮ್ಮ ಅವಿನಾಭಾವ ಸಂಬಂಧ ಎಂದಿಗೂ ಆತ್ಮೀಯವೇ ಸರಿ. ಏನೋ ಹೊಸದಾಗಿ ಬಂದತ್ತಂದ್ರೆ ಅದ್ರ ಬಗ್ಗೆ ಕುತೂಹಲ ಸ್ವಲ್ಪ ಜಾಸ್ತಿ ಇರ್ತದೆ. ಏನೋ ಒಂದು ಮಾರ್ಕೆಟ್ ನಾಗ ಹೊಸ ಫೋನ್ ಬರ್ತಂದ್ರೆ ಏನ್ ಹೊಸ ಫೀಚರ್ಸ್ ಬರ್ತಾವು, ಫೀಚರ್ಸ್ ಅದಾವು, ಕ್ವಾಂಟಿಟಿ ಅಂತ ಗೂಗಲ್ ಸರ್ಚ್ ಮಾಡ್ತೇವಲ್ಲ, ಅದೇ ರೀತಿ ನಾವು ಲೇಟಕ್ ಬಂದಾಗ ನಮ್ದು ಕುತೂಹಲ ಇತ್ತು. ಗುರುಗಳು ಹೆಂಗ್ ಕಲಿಸ್ತಾರು ಏನೋ ಅನ್ನೋ ಭಯ ಇತ್ತು. ಅದಕ್ಕೆ ನಮ್ ಸೀನಿಯರ್ಸ್ ಹಾಕಿದ್ ಗಾಸಿಪ್ ಇರ್ಬೋದು ಏನೋ ಗೊತ್ತಿಲ್ಲ, ಒಂಥರ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ನಮಗೆ ಬಳುವಳಿಯಾಗಿ ದೊರೆತದ್ದು ಹೊನ್ನ ಅಂದರೆ ಬಂಗಾರ. ಪ್ರಪ್ರಥಮವಾಗಿ ನಮಗೆ ಪ್ರೀಡ್ ಅಂದರೆ ಪ್ರಥಮ ಅವಧಿ ನಮ್ಮ ಗುರುಗಳಾಗಿತ್ತು ಶಿರಗಾವಿ ಸರ್ ಅವರು ಹೇಳುವ ಪಾಠದ ಶೈಲಿ ನನಗೆ ವೈಯಕ್ತಿಕವಾಗಿಯೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಿತ್ತು. ಹೆಂಗಂದ್ರೆ ಅವರು ಪಾಠ ಹೇಳುವ ಶೈಲಿ ಮಕ್ಕಳಿಗೆ ಅರ್ಥವಾಗುವುದರ ಜೊತೆಗೆ ಪ್ರಸ್ತಕ ಅಂದರೆ ಸರಿಯಾಗಿ ಏನ್ ನಡೀತಾ ಇದೆ ಅದು ಮಕ್ಕಳಿಗೆ ಅರ್ಥ ಆಗ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಿಕೆ ಕ್ವೆಶನ್ಸ್ ಅವ್ರು ನಮ್ಗೆ ಕೇಳ್ತಾ ಇದ್ರು. ಏನೋಪ್ಪ ಸ್ಟಾರ್ಟಿಂಗ್ ಹಂತದಲ್ಲಿ ಏನೋ ನಮ್ ಕೆಲವೊಂದ್ಸಲ ತೋಚಲಾಗ್ತಿತ್ತು,
ನಮ್ಮಲ್ಲಿ ಬೆಳೆಯಿತು. ಎಲ್ಲರೂ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆಲ್ಲ ಹೋಲಿಸ್ತಾರ. ಆದ್ರ ನನಗ್ ಒಂದು ಉಕ್ತಿ ಯಾವ್ದು ನನಗೆ ಬರತ್ತಪ್ಪ ಅಂದ್ರೆ ನಮ್ ಹಿಂದಿ ಮೇಡಮ್ ಕಲ್ಸಿದ್ರು ನನಗೂ, ಗುರು ಗೋವಿಂದ ದೋನೋ ಖಡೆ ಕಾಕೆ ನಾಗು ಪಾಯ. ಕಂಟಿನ್ಯೂ ಮಾಡ್ಬೇಕದನ್ನ. ಆದ್ರ ಅದು ನನಗೆ ಏನ್ ನನಗೆ ಬರತ್ತಪ್ಪ ಅಂದ್ರ ದೇವರು ಅಂತ ಮೊದಲ ನಮಗೆ ತಿಳಿಸಿಕೊಟ್ಟಿದ್ದು ಗುರು. ಅಂದ್ರೆ ನಮಗ್ ದೇವರನ್ನ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿಯೇ ಗುರು. ಇನ್ನು ಅವರಿಗಿಂತ ಮೇಲ್ಪಟ್ಟದ್ದು ಯಾರು? ಮೊದಲು ದೇವ್ರು, ನಾವು ಕಂಡಿದ್ದು ಮೊದಲು ದೇವರನ್ನಲ್ಲ, ಮೊದಲು ಕಂಡಿದ್ದು ಗುರು. ಇದು ದೇವರಂತ ನಮ್ಗೆ ಪರಿಚಯ ಮಾಡಿಕೊಟ್ಟದ್ದು ಗುರು. ಅದಕ್ಕ ದೇವರಿಗಿಂತ ಉನ್ನತ ಸ್ಥಾನವನ್ನ ನಾವು ಗುರುವಿಗೆ ಕೊಡ್ತೀವಿ. ಆ ಸ್ಥಾನದಲ್ಲಿ ಅವ್ರು ಅದಾರ. ಯಾವಾಗಲೂ ಹೇಳ್ತಿರ್ತೇನೆ ನನ್ನ ಫ್ರೆಂಡ್ಸಿಗೆ, ಆರ್ಮಿ, ಟೀಚರ್, ಶಿಸ್ತು ಬರುವಂತ ಎರಡು ಮುಖ್ಯವಾದ ಪ್ರೊಫೆಷನ್ಗಳು ಟೀಚಿಂಗ್ ಆಗಿರ್ಬಹುದು, ಆರ್ಮಿ ಆಗಿರ್ಬಹುದು. ಅಂತವ್ರು ಬಹಳ ಶಿಸ್ತಿನಿಂದ ನಮ್ಮನ್ನೆಲ್ಲ ಅಷ್ಟೇ ಪ್ರೀತಿ ಅಕ್ಕರೆ ಸಪೋರ್ಟ್ ಇಂದ ಬೆಳೆಸಿದ್ದಂಥವ್ರು. ಅಂತ ತಂದೆ ತಾಯಿಯನ್ನು ಪಡಿಲಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಸಾರಿ, ಮೊದಲು ತಾಯಿನ ಕಳ್ಕೊಂತಾರ, ಅವ್ರಿಗೆ ತಾಯಿ ಮುಖಾಂಗ ನೆನಪಿಲ್ಲ ಅನ್ನೋ ಒಂದು ಏಜ್ ಒಳಗೆ ತಾಯಿನ ಕಳ್ಕೊಂಡು, ಆ ಟೈಮ್ ಒಳಗ ನಮ್ಮ ಅಜ್ಜಾಗಿರೋ ಅವರು ಶಿಕ್ಷಕರು. ಓಕೆ, ಇನ್ನೂ ಅದು ನಾವು ಯಾವ್ದೋ ನೋಡಿ ಒಳಗ ಅವರು ಸೇವೆ ಇನ್ನೂವರೆಗೂ ಜನ ನೆನಪಿಟ್ಕೊಂತಾರೆ ನಮ್ಮ ಅಜ್ಜ ಅವ್ರನ್ನ. ಆ ರೀತಿ ಶಿಕ್ಷಕರು. ಶಿಕ್ಷಕ ವೃತ್ತಿ ಅನ್ನೋದು ನಮ್ಮ ರಕ್ತದೊಳಗ ಬಂದೈತೆ ಅನ್ಕೊಂತೀನಿ ನಾನು. ಸೊ ಅದು ಬಂದೈತಿ. ಆಮೇಲೆ ಮಾಡ್ಕೊಂಡಂತ ಈಗ ಅಜ್ಜಿ ಕೊಡ್ತಾರಲ್ಲ, ಅವ್ರ ಅಜ್ಜಿ ಇಂಥ ತಾಯಿ ಯಾರಾದ್ರೂ ಸಿಗ್ಬೇಕಂತ 100 ಜನ್ಮದ ಪುಣ್ಯ ಮಾಡಿ ಬಂದಿರ್ಬೇಕು. ಸಾಕು ಮಕ್ಕಳನ್ನ ಈ ಲೆವೆಲಿಗೆ ಬೆಳೆಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತ ಮಾಡ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸಭೆ ಸಮಾರಂಭ ಅಂತ ಅನಿಸ್ತದೆ. ಯಾಕೆ ಅಂದರೆ ಇಷ್ಟೊಂದು ಮನುಷ್ಯನ ಬದುಕು ಹೇಗೆ ಸಾರ್ಥಕಗೊಳ್ತದೆ ಅಂತಕ್ಕಂಥದ್ದನ್ನು ಕಣ್ತುಂಬಿಕೊಳ್ತಕ್ಕಂಥ ಸಂದರ್ಭ ಇದು. ತಂದೆಯನ್ನೇ ಕೊಲೆ ಮಾಡಿ ಜೈಲಿಗೆ ಹೋಗ್ತಕ್ಕಂಥ ಮಕ್ಕಳು ಒಂದು ಕಡೆ ಇದ್ದರೆ, ಶಾಲೆಯ ಶಿಕ್ಷಕನನ್ನು ವರ್ಗಾವಣೆ ಮಾಡಿ ಅಂತಂದು ಹರ್ತಾಳು ಮಾಡ್ತಕ್ಕಂಥ ಒಂದು ಸಂದರ್ಭ ಒಂದು ಕಡೆ ಇದ್ದರೆ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗತಕ್ಕಂಥ ವಿಪರ್ಯಾಸಗಳು ಸಮಾಜದಲ್ಲಿ ಕೆಟ್ಟ ವ್ಯವಸ್ಥೆಯನ್ನು ಕಾಣ್ತಾ ಇದ್ದರೂ ಕೂಡ ಇಂಥ ಒಂದು ಸುಂದರವಾದಂಥ ಒಂದು ವ್ಯವಸ್ಥೆಗೆ ಸಾಕ್ಷಿ ಆಗ್ತಾ ಇರೋದು ಅಂತಂದರೆ ನಿಜವಾಗಿಯೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ನಾವಿಲ್ಲಿ ಬಂದಾಗ ಎಲ್ಲ ಮಕ್ಕಳು ಅಂತೀರ ಸರ್ ನೀವು ಇಬ್ಬರು ಅಪ್ಪ ಮಗನ ಜೊತೆ ಕಾಣ್ತೀರಿ ಸೇಮ ಅಂತ. ಸೊ ಆ ರೀತಿ ಅದೇ ಭಾವನೆ ನಾವು ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಮತ್ತು ಅವರು ಎಂಥದ್ದು ಅಂದ್ರೆ ನಾವು ಸೇಮ್ ಗಾಂಧಿ ಇದ್ದಂಗೆ. ಯಾಕೆ ಗಾಂಧಿ ಇದ್ದಾಗ ಹೇಳ್ತೀನಿ ನಾ, ಗಾಂಧಿಯವ್ರನ್ನ ಯಾಕೆ ನೆನೆಸ್ಕೊಂಡೆ ಅಂದ್ರೆ ಅವ್ರು ಏನೇ ಒಂದು ಅಂದ್ಕೊಂಡ್ರೆ ಅಂದ್ರೆ ಅದು ಆಗಲೇಬೇಕು ಅನ್ನೋದು ಮನಸ್ಥಿತಿ ಹೊಂದಿದವ್ರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಒಂದ್ಸಲ ಅವ್ರು ಏನಾದ್ರು ಒಂದು ನಿರ್ಧಾರ ಮಾಡಿದ್ರೆ ನಿರ್ಧಾರವನ್ನು ಅವ್ರು ನಿಷ್ಠೂರ ಪ್ರವಾದದಿಂದ ಸಾಧಿಸ್ತಿದ್ರು. ಅಂಥ ಒಂದು ಶೈಲಿ ಯಾರಪ್ಪ ಅಂದ್ರೆ ಶ್ರೀರಾಮ್ ಸರ್ ಅವ್ರು ಒಂದ್ಸರಿ ಅನ್ಕೊಂಡ್ರು ಅಂದ್ರೆ ಅದನ್ನು ಸಾಧಿಸೇ ತೀರ್ತಾರೆ ಅವರು. ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟಾರೆ ನಮಗೆ. ಇದು ಬಹಳ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದೇ ಹೊರಗಿನ ವಿಷಯವನ್ನು ಜನರಲ್ ನಾಲೆಜ್ ಅಂತ ಏನು ಕರೀತಾರಲ್ಲ, ಅದನ್ನು ಯಾವ ಶಿಕ್ಷಕರು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥ ಮಕ್ಕಳು ಇಲ್ಲಿ ಬಂದು ಚೆನ್ನಾಗಿ ಮಾತನಾಡ್ತಾರೆ. ನಾನು ಸರ್ ಕೇಳಿದೆ, ನೀವು ಹೈಸ್ಕೂಲ್ಗೆ ಯಾಕೆ ಬಂದ್ರಿ ಸರ್? ನಾವು ಟೀಚರ್ಸ್ ಕಲ್ತವ್ರು ನೀವು ಪ್ರೈಮರಿ ಸ್ಕೂಲ್ನಾಗಿದ್ರಿ, ಇಲ್ಲಿ ಯಾವ ಬಂದ್ರಿ? BEd ಮಾಡೇನ್ರಿ ಸರ್ ಅಂದ್ರೆ ಅವ್ರು. ಟೀಚರ್ಸ್ ಪ್ರಾಥಮಿಕ ಶಾಲೆ ಶಿಕ್ಷಣ ಅನ್ನೋದು ಅಂತಲ್ಲ, ಅದು ಮಕ್ಕಳಿಗೂ ಅಡಿಪಾಯ ಮತ್ತು ಶಿಕ್ಷಕರಿಗೂ ಒಂದು ಅಡಿಪಾಯನೇ. ನಾನು 89ರಲ್ಲಿ ನಮ್ಮ ಬ್ರದರ್ ಟೀಚರ್ಸ್ ಪಾಸಾಗಿದ್ದ. ಪಾಸಾಗಿದ್ದು 3-4 ವರ್ಷ ಆಗಿದ್ದ, ಅವ್ರು ನೌಕರಿ ಬಂದಿರಲಿಲ್ಲ. ಒಮ್ಮೆ 3 ಕಡೆ ಎಕ್ಸಾಮ್ ಕೊಟ್ಟು 3 ಆರ್ಡರ್ ಬಂದು ಅವನು 3 ಆರ್ಡರ್ ಬಂದು ಅವಾಗ ನಾನು BA ಓದ್ತಿದ್ದೆ. ಅದ್ರಾಗ ನನಗೊಂದು ಕೊಡ ನೀವು ಈಗ ಒಂದು ತೊಗೊಂಡು ನಾವು 2 ಮಾಡೋ ITC. ನಾನು 87ರಲ್ಲಿ PUC ಮಾಡುವಾಗ ಒಂದು ಡಿಗ್ರಿ ಕಾಲೇಜ್ ಆ ಕಡೆ, ಈ ಕಡೆ ITC ಕೋರ್ಸ್ ಅದೊಂದು 2 ವರ್ಷದ ಕೋರ್ಸ್ ಇತ್ತು. ಈ ಕಡೆ ಫೀ ಭಾಳ ಇತ್ತು, ಆ ಕಡೆ ಫೀ ಕಡಿಮೆ ಇತ್ತು. ಇದಕ್ಕೆ 500 ರೂಪಾಯಿ ಇತ್ತು ಈ ಕೋರ್ಸ್ ಮಾಡೋಕ್ಕೆ, PUCಗೆ 100 ರೂಪಾಯಿ ಇತ್ತು. ಅದು ಏಡೆಡ್ ಕಾಲೇಜಾ, ಇದು ಅನ್ಏಡೆಡ್ ಕಾಲೇಜ್. ನನಗೆ 500 ರೂಪಾಯಿ ಕೊಡೋಕೆ ಆಗಲಾರ್ದಕ್ಕೆ ನಾನು ಅಲ್ಲಿ ಹೋಗಿ ಇಲ್ಲಿ ಬಂದು ನೋಡ್ರಿ. ಇಲ್ಲಿ ದುಃಖ ಪಡ್ತಕ್ಕಂಥದ್ದು ಏನಿಲ್ಲ, ನಾವೆಲ್ಲ ಖುಷಿ ಪಡ್ತಕ್ಕಂಥದ್ದು. ನಮಗೆ ಏನು ಕೊಡಬೇಕಾಗೈತಲ್ಲ 10 ವರ್ಷದಲ್ಲಿ, ಅಥವಾ ನಾವು ಕಲಿತಿರ್ತಕ್ಕಂಥ ಒಂದು 3 ವರ್ಷದ 8th 9th 10th
ಏನು ಕೊಡ್ಬೇಕು ಮಕ್ಕಳಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಒಂದು ವರ್ಷ ಆಗೈತೋ ಇಲ್ಲೋ ಅನ್ನುವಂಥ ಉತ್ಸಾಹ ಇಲ್ಲಿ ಐತಿ. ಅದಕ್ಕೆ ಕಾರಣ ಅಂತಂದ್ರೆ ನೀವೆಲ್ಲರೂ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ಸಂತೋಷ ಆಗ್ತತಿ. ನಾನು ಚಿಂಚಣಿಯಲ್ಲಿ 16 ವರ್ಷ ಸುದೀರ್ಘ ಸೇವೆಯನ್ನು ಮಾಡಿದ ನಂತರ ಅಲ್ಲಿನೂ ಕೂಡ ನಮ್ಮ ಮಧ್ಯವರ್ತಿಗಳು, ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಆ ಪೀಠವನ್ನು ಅಲಂಕರಿಸಿ ಬಂದಿದ್ದಾರೆ. ಅಲ್ಲಿಂದ ಸುಮಾರು 60 ಕಿಲೋಮೀಟರ್ ದೂರದಿಂದಲೂ ಕೂಡ ನನ್ನ ಕರೆಗೆ ಓಗೊಟ್ಟು ಬಂದಂತಹ ನನ್ನ ವಿದ್ಯಾರ್ಥಿ ಬಳಗ ಅವರು ಕೂಡ ಈಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಷ್ಟು ಹೆಮ್ಮೆಯ ವಿಷಯ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆಯೇ ನನ್ನ ಪಕ್ಕದ ಶಾಲೆ ಕಾಗ್ಯಾಗೋಳು ಮರಡಿಯಲ್ಲಿನೂ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೆ, ಅಲ್ಲಿಂದನೂ ಕೂಡ ಬಂದಿದ್ದಾರೆ. ಹಾಗೆಯೇ ಇಲ್ಲೇ ಸುದೀರ್ಘವಾದಂಥ ಸೇವೆಯನ್ನು ನೀವೆಲ್ಲರೂ ನೋಡಿ ತಿಳಿದು ಆಲಿಸಿ ನನ್ನಿಂದ ಒಂದೇನೋ 4 ಪದಗಳನ್ನು ಕಲ್ತಿದ್ದೀರಿ. ನೀವೆಲ್ಲೆಲ್ಲೋ 4 ಜನ್ಮದೊಳಗೆ ನೀವು ಕಲಿತಂಗ ಏನೇನೋ ವ್ಯಕ್ತಪಡಿಸಿದ್ರಲ್ಲ, ಹೃದಯ ತುಂಬಿ ಬಂತು, ಭಾಳ ಸಂತೋಷ ಆಯಿತು. ಆಮೇಲೆ ಆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಕನ್ನಡದ ನಿಘಂಟಿನಲ್ಲಿ ಪದಗಳೇ ದೊರಕ್ತಾ ಇಲ್ಲ ಅನ್ನುವಂತಹ ಸಂಕೋಚ ಭಾವನೆ ನನ್ನಲ್ಲಿ ಎರಗ್ತಾ ಇದೆ. ನೋಡ್ಬೇಕು, ನಮ್ಮ ಜ್ಯೋತಿಗೆ ನಾ ಕೋತಿನ ಅಂತೀನಿ, ಇನ್ನೂ ಕೋತಿನ ಅಂತ ಕರೀತೀನಿ. ಏನು ಮುಟ್ಟ್ಯಾಳಕ್ಕೆ ಪ್ರತಿಯೊಂದು ಹಂತದಲ್ಲಿನೂ ಕೂಡ ಎಂತಹ ಮನೆಯೊಳಗೆ ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ಕರಿಕೆಯನ್ನು ತುಳಿದಷ್ಟು ಚಿಗುರ್ತೈತಿ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಇವತ್ತು MSc ಸೈನ್ಸ್ ಮಾಡಿ BEd ಓದಿ 10ನೇ ಒಳಗೆ ಅತ್ಯುನ್ನತ ಕಾಲೇಜಿನೊಳಗೆ ಲೆಕ್ಚರರ್ ಆಗಿ ಸೇವೆ ಮಾಡ್ತಾ ಇದ್ದಾಳಲ್ಲ. ಮತ್ತು ಇದಕ್ಕಿಂತ ನನ್ನ ಶಿಕ್ಷಕ ಅಂದರೆ ವಿದ್ಯಾರ್ಥಿ ಮತ್ತೇನು ಬೇಕು ಅಂತಾರೆ.